ಮರಡಿ ನಾಗಲಾಪುರ ಭೂತಾಳ ಸಿದ್ದೇಶ್ವರ ಭಕ್ತರಿಂದ ವಿಶೇಷ ಅಮಾವಾಸ್ಯೆ ನಿಮಿತ್ತ ಮಲಪ್ರಭಾ ನದಿಗೆ ಬಾಗಿನ ಅರ್ಪಣೆ. ಬೆಳಗಾವಿ ಜಿಲ್ಲೆ ಮರಡಿ ನಾಗಲಾಪುರ ಗ್ರಾಮಸ್ಥರು ಕಳೆದ 5 ವರ್ಷಗಳಿಂದ ಗ್ರಾಮದಲ್ಲಿ ನೆಲೆಸಿರುವ ತಮ್ಮ ಆರಾಧ್ಯ ದೇವರಾದ ಶ್ರೀ ಭೂತಾಳ ಸಿದ್ದೇಶ್ವರ ಹೆಸರಿನಲ್ಲಿ ಎಂಕೆ ಹುಬ್ಬಳ್ಳಿ ಸಮೀಪವಿರುವ ಮಲಪ್ರಭಾ ನದಿಯ ದಡದಲ್ಲಿ ಗ್ರಾಮಸ್ಥರೆಲ್ಲ ಸೇರಿ ಅದ್ದೂರಿಯಾಗಿ ಪಲ್ಲಕ್ಕಿ ಉತ್ಸವ ಮಾಡಿ ಮಾನವನ ಕರ್ಮಗಳಿಗೆ ಮುಕ್ತಿ ಪಡೆಯುವ ನಂಬಿಕೆಯಿಂದ ನದಿಯಲ್ಲಿ ಬಾಗಿನ ಅರ್ಪಿಸುವ ವಾಡಿಕೆಯಂತೆ ಈ ವರ್ಷವೂ ಅದ್ದೂರಿಯಾಗಿ ಕಾರ್ಯಕ್ರಮ ನಡೆಯಿತು. ಇಂದು ವಿಶೇಷ ಅಮಾವಾಸ್ಯೆ ನಿಮಿತ್ತ ಶ್ರೀ ಭೂತಾಳ ಸಿದ್ದೇಶ್ವರ ಪಲ್ಲಕ್ಕಿ ಹೊತ್ತು ವಾದ್ಯ ಮೇಳಗಳೊಂದಿಗೆ ಕುಣಿದು ಕುಪ್ಪಳಿಸುತ್ತಾರೆ. ನಂತರ ಎಲ್ಲ ಭಕ್ತಾದಿಗಳು ಸಾಂಪ್ರದಾಯಿಕವಾಗಿ ಹಲವಾರು ಬಗೆಯ ಆಹಾರ ಪದಾರ್ಥಗಳನ್ನು ನೈವೇದ್ಯ ಇಟ್ಟು ನದಿಯಲ್ಲಿ ಬಾಗಿನ ಅರ್ಪಿಸಿ ಬಂದಂತ ಎಲ್ಲ ಭಕ್ತರಿಗೆ ಮಹಾಪ್ರಸಾದ ಬಡಿಸುತ್ತಾರೆ. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ದಿವಂಗತ ಡಿ.ಬಿ. ಇನಾಮದಾರ್ ಅವರು ಸೊಸೆಯಾದ ಶ್ರೀಮತಿ ಲಕ್ಷ್ಮಿ ಇನಾಮದಾರ್ ಅವರು ಆಗಮಿಸಿ ಪೂಜೆ ಸಲ್ಲಿಸಿದರು. ಹಾಗೂ ನೇಗಿಲ ಯೋಗಿ ರಾಜ್ಯ ರೈತ ಸೇವಾ ಸಂಘದ ರಾಜ್ಯಾಧ್ಯಕ್ಷರಾದ ರವಿ ಪಾಟೀಲ್ ಅವರು ಕೂಡ ಭಾಗವಹಿಸಿ ರಾಜ್ಯದ ಎಲ್ಲ ಜನರಿಗೂ ಒಳ್ಳೆಯದಾಗಲೆಂದು ದೇವರಲ್ಲಿ ಪ್ರಾರ್ಥಿಸಿದರು. ಪ್ರತಿನಿಧಿ ನಾಗಪ್ಪ ಡುಗ್ನಹಳ್ಳಿ, 85 ನ್ಯೂಸ್ ಬಾಕ್ಸ್ ಕನ್ನಡ. ನಮಗೆ ಕಾಲ್ ಮಾಡಿ ಕೊಟ್ಟ ಅವನಿಂದಲೇ ನಮಗೆ ಪುಣ್ಯ ಆಗಿದೆ. ದೇವರ ಆಶೀರ್ವಾದ. ಯಾವ ದೇವಸ್ಥಾನ ಇದು ಭೂತಾಳ ಸಿದ್ದೇಶ್ವರ ದೇವಸ್ಥಾನ. ಅದಕ್ಕೆ ಅವಾಗ ನಾವೊಂದು 2 ಸಾವಿರ ಹೇಳ್ಬೇಕು. ನಿಮ್ಮ ಹೆಸರು ರೀ? ಸರ್ದಾರ್ ಕೊಡಚಿ, ಗ್ರಾಮ ಪಂಚಾಯತ್ ಸದಸ್ಯ. ನಾಗಲಾಪುರ ಭೂತಾಳ ಸಿದ್ದೇಶ್ವರ ಸಂಘಿನ ಹಿರಿಯರು. ನಾನು ಈ ಸಭೆಯಲ್ಲಿ ಮಾತಾಡೋದೇನೆಂದರೆ, ಇಲ್ಲಿ ಮಲಪ್ರಭಾ ನದಿಗೆ ಬಂದು ನಾವು ಕಾರ್ಯಕ್ರಮ ನಡೆಸ್ಬೇಕಾದ್ರೆ ಯಾಕೆ ನಡೆಸಬೇಕು, ಏನು ಕೆಲಸ, ನಮಗೇನು ಲಾಭ ಐತೆ ಅನ್ನುವಂಥದ್ದು ನಾನು ಈಗ ನನಗೆ ತಿಳಿದಷ್ಟು ಮಟ್ಟಿಗೆ ಹೇಳ್ತೇನೆ. ಹಿಂದಿನ ಋಷಿಮುನಿಗಳು ನದಿ ತೀರ್ಥಕ್ಕೆ ಹೋಗಿ ಸ್ನಾನ ಮಾಡಿ ತಪಸ್ಸೆ ಮಾಡಿ ಅವ್ರ ಜನ್ಮ ಸಾರ್ಥಕ ಮಾಡಿಕೊಂಡಿದ್ದಾರೆ. ನಾವು ನಮ್ಮ ಅಡಚಣೆಗಳ ಸಲುವಾಗಿ ನಾವು ನದಿಗೆ ಯಾವಾಗ ಬರೋದಿಲ್ಲ. ವರ್ಷಕ್ಕೊಮ್ಮೆ ಬಂದ ನಾವಿಲ್ಲಿ ಜಳಕ ಮಾಡಿ ನಮ್ಮ ಕರ್ಮ ಕಳೆದ ನಾವು ದೇವಿಗೆ ಏನು ಎಡೆ ಹಿಡ್ದ ಅದಕ್ಕೆ ತಪ ಬಿಡ್ದು ಅಂತೇವೆ. ನಾವು ಈಗ ಸುಧಾರಿಸಿ ಏನು ಅಂತಾರಲ್ಲ, ತರ್ಪಣ ಅಲ್ಲ, ಬಾಗಿನ ಅರ್ಪಣೆ ಮಾಡೋದು ರೂಢಿಯೊಳಗೆ ಬಂದೈತೆ. ಹಂಗೆ ಮಾಡಿ ನಾವು ಕರ್ಮ ಕಳ್ಕೊಂಡ್ಬೇಕಂತ ನಾವಿಲ್ಲಿ ಎಲ್ಲರೂ ಜನ ಕುಡಿದೆವು. ಅದ್ರಾಗ ನಮ್ಮ ರೈತ ಸಂಘದ ಮುಖಂಡರು ಅವರೆಲ್ಲ ನಾವು ಕುಡಿದೆವು. ಭಾಳ ಚಲೋ ಆತಿ, ದೇವ್ರು ನಮ್ಗೆ ಅನುಕೂಲ ಮಾಡಿಕೊಟ್ಟ. ನಾವು ನಮ್ಮ ಕರ್ಮ ಕಳೆದು ಹೋಗ್ತೇವೆ. ನದಿಗಳು ಸಹಿತ ಎಲ್ಲ ಸೇರಿಕೊಂಡವು. ಹಿಮಾಲಯ ಪರ್ವತದಾಗ ಒಂದು ನದಿ ಐತೆ, ಅಲ್ಲಿ ಹೋಗಿ ತಮ್ಮ ಪಾಪ ಅವು ಕಳ್ಕೊತಾವೆ. ಹಿಂಗೆ ನಾವು ಶುದ್ಧ ಆಗಬೇಕಂತ ಇಲ್ಲಿ ಬಂದವು. ನಿಮ್ಮ ಎಲ್ಲರಿಗೂ ದೇವ್ರ ಆಶೀರ್ವಾದ ಮಾಡಲಿ ಅಂತೇಳಿ ನಾನು 2 ಮಾತು ಮಾತಾಡಿ ಇಲ್ಲಿ. ಎಷ್ಟು ವರ್ಷದಿಂದ ಬರ್ತೀರಿ ಇಲ್ಲಿ? ನಾವು ಈಗ 4-5 ವರ್ಷ ಹತ್ರ ಬರಕೈತೆ. ಅದಕ್ಕಿಂತ ಮೊದಲು ಇರಲಿಲ್ಲ? ಇರಲಿಲ್ಲ ರೀ. ಆಮೇಲೆ ಬರತ್ತೆ. ಆಮೇಲೆ ಬರತ್ತೆ. ಇದಕ್ಕೆ